ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಕಾನಮ್ಮ. ಭ್ರಷ್ಟ ಅಧಿಕಾರಿಗಳಿಗೆ ಸಣ್ಣಮ್ಮಗೆ ಧಿಕ್ಕಾರ, ಸಣ್ಣಮ್ಮಗೆ ಧಿಕ್ಕಾರ. ಶಿಕ್ಷಣ ಎಂಬುದು ಬಹಳ ಕುಂಠಿತಗೊಳ್ಳ ಕಾರಣ ಏನಂದ್ರೆ, ವಿದ್ಯಾರ್ಥಿಗಳಲ್ಲಿ ಕಲಿಯುವ ಹಂಬಲವಿದ್ದರೂ ಸಾಕಷ್ಟು ಸರ್ಕಾರಿ ಕಾಲೇಜುಗಳಲ್ಲಿ ಸೀಟ್ ಸಿಗದೇ ಇದ್ದರೂ ದುಡ್ಡಿದ್ದವರು ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಕಲಿತಾರೆ. BLD ಆಗಿರ್ಬೋದು, ಆಲಮಿನ ಆಗ್ಬೋದು, ಇಂಥಲ್ಲೆಲ್ಲ ಕಡೆ. ಬಟ್ ಇಲ್ಲೇನಾಗಿದೆ, ನಮಗೆ ಬಡ ದಲಿತ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಕುಟುಂಬದಂತ ಬಂದಂತವರಿಗೆ ಸರ್ಕಾರಿ ಕಾಲೇಜುಗಳಲ್ಲಿ ನಾವು ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತೆ. ಇದ್ದಂತ ಕಾಲೇಜುಗಳಲ್ಲಿ ಪ್ಯಾರಾಮೆಡಿಕಲ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಇಲ್ಲಿ ಏನು ನಡೀತಾ ಇದೆ ಅಂದ್ರೆ, ಒಂದು ಶಿಕ್ಷಣವನ್ನ ಮಾರಿಕೊಳ್ಳುವಂತ ವ್ಯಾಪಾರೀಕರಣ ನಡೀತಾ ಇದೆ. ಶಿಕ್ಷಣದಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ, ಪ್ಯಾರಾಮೆಡಿಕಲ್ ಅಂದ್ರೆ ಒಂದು ಸಣ್ಣ ಮಟ್ಟದಲ್ಲಿ ನರ್ಸಿಂಗ್ ಕಾಲೇಜು, ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, 200 ಸೀಟ್ ಹುಡುಗರಿಗಿದ್ರು, ವಿದ್ಯಾವಂತರಿಗೆ ಅವಕಾಶ ಇದ್ದರು. ಒಬ್ಬನಿಗೆ ವಿದ್ಯಾವಂತರಿಗೆ ಸಣ್ಣಮ್ಮ ಎಂಬ ಅಲ್ಲಿ ಪ್ರಾಂಶುಪಾಲರು, ಅದರ ಮುಖ್ಯಸ್ಥರು, ಪ್ಯಾರಾಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಂತ ಸಣ್ಣಮ್ಮನವರು, ಯಾವ ಹುಡುಗರು ಅಟೆಂಡೆನ್ಸ್ ಇರುವುದಿಲ್ಲ, ಪ್ರೆಸೆಂಟೇಶನ್ ನಿಮ್ದು ಇಲ್ಲ, ನಿಮ್ಗೆ ನೀವು ಎಕ್ಸಾಮ್ ಕೊಡಕ್ಕಾಗಲ್ಲ ಅಂತ ಹೇಳಿ ಅವ್ರನ್ನ ಹೆದರಿಸಿ ಬದರಿಸಿ ಅವರಿಂದ 2,500ರಿಂದ 4,500 ದುಡ್ಡು ತನ ಕಲೆಕ್ಟ್ ಮಾಡಿದ್ದಾರೆ ಹಣವನ್ನ. ಇದು ಅನ್ಯಾಯ. ದುಡ್ಡು ಪಾಪ ಬಡ ಮಕ್ಕಳು ಎಲ್ಲಿಂದ ಕೊಡ್ಬೇಕು ಇವರಿಗೆ? ನಾವು ಸರ್ಕಾರಿ ನೌಕರಸ್ಥರಾಗಿ ಬಡ ಮಕ್ಕಳಿಂದ 2,000ರಿಂದ 3,500 ರೂಪಾಯಿ ತನ ನೀವು ದುಡ್ಡನ್ನ ಕಿತ್ಕೊಳ್ತಿದ್ದಾರೆ. ನಿಮ್ಗೆ ನಾಚಿಕೆ ಆಗಬೇಕು ಸಣ್ಣಮ್ಮನವರೇ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಹನುಮಂತ ಅಂತ ಹೇಳಿ BSc ಅಗ್ರಿ ಕಾಲೇಜಿನಲ್ಲಿ, ಅಗ್ರಿ ಅಲ್ಲ, BSc ನರ್ಸಿಂಗ್ ಕಾಲೇಜಲ್ಲಿ, ಅದು ಸರ್ಕಾರಿ ನಮ್ಮ ಆಸ್ಪತ್ರೆಯಲ್ಲಿ ಇರುವಂತಹ ಒಂದು ಕಾಲೇಜು. ಅಲ್ಲಿ ಏನಾಗಿದೆ, ಹೆಚ್ಚುವರಿ ಸೀಟ್ ಒಂದು 10 ಸೀಟುಗಳು ಇರ್ತಾವ. ಕೌನ್ಸಿಲಿಂಗ್ ಆಗಿ ಉಳಿದಂತ 10 ಸೀಟುಗಳನ್ನ ಅಲ್ಲಿದ್ದಂತ ಮುಖ್ಯಸ್ಥರಿಗೆ, ಹನುಮಂತರಿಗೆ, ಅವರಿಗೆ ಅಧಿಕಾರ ಕೊಟ್ಟಿರ್ತಾರೆ, ಯಾರು ತುಂಬಿಕೊಡ್ರಿ ನೀವು ಮೆರಿಟ್ ಲಿಸ್ಟ್ ಮೇಲೆ ಅಂತೇಳಿ. ಸೊ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಹನುಮಂತನವರು ಮೆರಿಟ್ ಅನ್ನ ಬಿಟ್ಟು ತಮಗೆ ಯಾವ್ದು ಬೇಕು ಕ್ಯಾಂಡಿಡೇಟ್ ಅನ್ನ, ಅಂತ ಕ್ಯಾಂಡಿಡೇಟ್ ಗಳನ್ನ ಒಂದು ಸೀಟನ್ನ ಮಾರಿಕೊಂಡು ಆ ಸೀಟುಗಳನ್ನ ತಮಗೆ ಬೇಕಾದಂತ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿರ್ತಾರೆ. ಇದು ಅಕ್ಷಮ್ಯ ಅಪರಾಧ. ಈ ಸಣ್ಣಮ್ಮ ಮತ್ತು ಹನುಮಂತನು ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ, ಸರ್ಕಾರಿ ಕಾಲೇಜುಗಳು ಇದ್ದಂತ ನಾವು ಕೂಡಲೇ ಅವರನ್ನ ವಜಾಗೊಳಿಸಬೇಕು. ಮತ್ತು ನಾವು ಈ ಮುಖಾಂತರ DC ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದು ಏನಾದ್ರೂ ಅವರು ವಜಾ ಆಗದೇ ಇದ್ದರೆ ಮುಂದಿನ ರೂಪದಲ್ಲಿ ಕಾಲೇಜನ್ನ, ಅಲ್ಲಿ ಇದ್ದಂತ ಸರ್ಕಾರಿ ಹಾಸ್ಪಿಟಲ್ ಕಾಲೇಜನ್ನ ಅಲ್ಲಿ ಬಂದ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಈಗ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ನಲ್ಲಿ ನಾವು ಎಕ್ಸಾಮ್ ಅನ್ನ ಹುಡುಗರು ಸುಸ್ಥಿತವಾಗಿ ನಡೀಲಿ ಅಂತ ಹೇಳ್ತಾ ಇದ್ದೇವೆ. ಸೊ ಇದನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿರುವಂತ DSO ಅವರು ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರ ಇದರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲದೆ ಹೋದ್ರೆ ನಾವಾಯ್ತು ಬಹುಜನ ದಲಿತ ಸಂಘರ್ಷ ಸಮಿತಿ, ದಲಿತ ಸೇನೆ ಮತ್ತು ಜೈ ಭೀಮ್ ವೇದಿಕೆ ಎಲ್ಲಾ ಮುಖಂಡರಿದ್ದಾರೆ. ನಮ್ದೆಲ್ಲ ಒಕ್ಕೂಟದಿಂದ ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಇದನ್ನು ಹೋರಾಟವನ್ನ ಬರುವಂತ ದಿನಗಳ ಇನ್ನೂ ಉಗ್ರ ರೂಪ ತಾಳತು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಸರ್, ಎಷ್ಟು ಜನ ವಿದ್ಯಾರ್ಥಿಗಳಿಂದ ಅವರು ಈ ರೀತಿ ಇದನ್ನ ಮಾಡಿದ್ದಾರೆ? ಅವರು ಅಲ್ಲಿ ಇದ್ದಂತ ಟೋಟಲ್ 200 to 400 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅಲ್ಲಿ ಇದ್ದಂತ ಹುಡುಗರಿಗೆ ಯಾವ ತರ ಮಾಡ್ತಾರಪ್ಪ ಅಂದ್ರೆ, ಇವರು ಯಾರು ಇರ್ರೆಗ್ಯುಲರ್ ಇರ್ತಾರಲ್ಲ ಕೆಲವೊಂದು ಹುಡುಗರು, ಅಂತವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ನೀವು ಹಾಲ್ ತಿಳ್ಕೊಳ್ಳ ಪ್ರತಿಯೊಬ್ಬರು ಕೊಡ್ಲೇಬೇಕು, ಹಾಲ್ ತಿಂಡಿ ಇಷ್ಟ ಅಮೌಂಟ್ ಕೊಟ್ಟಾಗ ಹಾಲ್ ತಿಂದು ಕೊಡ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ಹುಡುಗರು ಬಂದ ಮಾಹಿತಿ ಪ್ರಕಾರ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಆ ಹುಡುಗರ ಕಡೆಯಿಂದ 2,500ರಿಂದ ಪ್ರೆಸೆಂಟ್ ಇದ್ದವರಿಗೆ 2,500 ರೂಪಾಯಿ ತಗೋತಾ ಇದ್ದಾರೆ. ಏನ್ ಆಬ್ಸೆಂಟ್ ಇರ್ತಾರಲ್ಲ, ಡೈರೆಕ್ಟ್ ಎಕ್ಸಾಮ್ ಬರ್ತಾರಲ್ಲ, ಅವರಿಗೆ 4,500 ಅಂತ ತಗೋತಾ ಇದ್ದಾರೆ. ಈಗ ಪ್ರಿನ್ಸಿಪಾಲ್ ಬಗ್ಗೆ ಏನಾದ್ರು ಶಿಕ್ಷಣಾಧಿಕಾರಿಗಳಿಗೆ ಈ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದಾರ ಅಥವಾ ವಿದ್ಯಾರ್ಥಿಗಳ ಪಾಲಕರು? ವಿದ್ಯಾರ್ಥಿಗಳು ನಮ್ ಜೊತೆ ಬಂದ್ರು. ಯಾಕಂದ್ರೆ ಹೋರಾಟಗಾರ ಹತ್ರ ಬರ್ತಾರ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಹೆದರಿಕೆ, ಅವರು ನಮ್ಗೆಲ್ಲ ರೈಟಿಂಗ್ ದಲ್ಲಿ ಬರೆದು ಕೊಟ್ಟಿದ್ದಾರೆ.
ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಹುಡುಗರಿಗೆ ನಮಗೆ ಈಗ ನಾವು ಅಲ್ಲೇ ಓದ್ತಿರ್ತೇವಲ್ಲಪ್ಪ, ನಮ್ಗೇನಾದ್ರೂ ಮಾರ್ಕ್ಸ್ ಕಟ್ ಆಗ್ಬೋದು, ನಮ್ ಶಿಕ್ಷಣಕ್ಕೆ ಏನಾದ್ರು ತೊಂದರೆ ಆಗ್ಬೋದು ಅಂತೇಳಿ ಅವರಿಗೆ ಗೊತ್ತಾಗದಂಗೆ ನಮ್ಗೊಂದು ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ. ಆ ಮುಚ್ಚಳಿಕೆಯನ್ನ ನಾವ್ ಯಾವುದೇ ಕಾನೂನು ಹೋರಾಟಕ್ಕಾದ್ರೂ ಅದನ್ನ ನಾವ್ ಎಲ್ಲಿ ತೆಗಿಬೇಕು ಅಲ್ಲಿ ತೆಗಿತಾ ಅಂತ ಹೇಳ್ತೀವಿ. ವಿಡಿಯೋ ಏನಾರು ಯಾವ್ದಾದ್ರು ವಿಡಿಯೋ ಇದೆ, ಆಡಿಯೋ ಇದೆ, ಮತ್ತು ನಮ್ಗೆ ರೈಟಿಂಗ್ ಅಲ್ಲಿ ಬರೆದುಕೊಂಡಂತ ವಿದ್ಯಾರ್ಥಿಗಳ ಮಾಹಿತಿ ಇದೆ. ವಿಡಿಯೋ ಮತ್ತು ಆಡಿಯೋ ತೋರಿಸ್ಬೋದು. ವಿಡಿಯೋ ಆಡಿಯೋನ ನಾವು ಇಲ್ಲಿ ಆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈಗ ಎಕ್ಸಾಮ್ ನಡೀತಾ ಇದ್ದಾರೆ. ಸೊ ಆ ವಿದ್ಯಾರ್ಥಿಗಳಿಗೆ ಅವು ಎಕ್ಸಾಮ್ ಮುಗಿಯೋವರೆಗೆ ನಾವು ಅದನ್ನೇನೋ ಡಿಸ್ಪ್ಲೇ ಮಾಡಾಗಿಲ್ಲ. ಈಗ ಎಕ್ಸಾಮ್ ಮುಗಿದ ಮೇಲೆ ನಾವು ಖಂಡಿತವಾಗ್ಲೂ ಅದನ್ನ ನಾವು ವಿಡಿಯೋಸ್ ಏನಾದ್ರು ಆಡುವಂತೂ ಅಮೌಂಟ್ ತಗೊಂಡಿದ್ರೆ ಮುಖಾಂತರ ಹೇಳಿದ್ದಾರೆ, ಬಾಯ್ ಯಾರು ಹೇಳಿದ್ದಾರೆ? ಅವರು ಅಲ್ಲಿ ಹೇಳಿದಾರೋ ಅಥವಾ ಏನು ಇವರು ಸ್ಟೂಡೆಂಟ್ ಹೇಳಿದ್ದಾರೆ? ಸ್ಟೂಡೆಂಟ್ಸ್ ಹೇಳಿದ್ದಾರೆ. ಮತ್ತೆ ಇವರು ಸಣ್ಣಮ್ಮನವ್ರು ಏನ್ ಹೇಳ್ತಾ ಇದ್ದಾರೆ, ಆ ಹಣವನ್ನ ನಾವು ಕೇಳಿದಾಗ ಆ ಹಣ ನಾವು ಕಲೆಕ್ಟ್ ಮಾಡಲ್ಲ, ವಿದ್ಯಾರ್ಥಿಗಳೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಬರುತ್ತೆ. ಈಗ ಬಹಳ ಸಣ್ಣ ಇದಾರೆ. ಅವ್ರ ಕಡೆ ಕ್ಯಾಶ್ ಹೋಗ್ತಾರೆ ಬೈ ಹ್ಯಾಂಡ್, ವಿದೌಟ್ ಎನಿ ಫೋನ್ ಪೇ ಆ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಕೊಡಕತ್ತಿದ್ದವ್ರು ಏನು ವಿಡಿಯೋ ಏನು ಕೊಡಾಕತ್ತಾರ ತಗೊಳಕತ್ತಾರ ಅಂತ ಎಲ್ಲ ನಮ್ ಕಡೆ ಇದೆ. ಅದನ್ನ ನಾವು ಎಕ್ಸಾಮ್ ಆದ್ಮೇಲೆ ನಾವು ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ಎಲ್ಲರಿಗೂ ಸೇವೆ ಬಂಧುಗಳಿಗೆ ಇವತ್ತಿನ ದಿವಸ ಸರ್ಕಾರಿ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ನಡೆಸತಕ್ಕಂತ ವಿದ್ಯಾರ್ಥಿಗಳ ಏನು ಹಣ ವಸೂಲಿ ಮಾಡ್ತಕ್ಕಂಥ ದಾಳಿ ನಡೆದಿದೆ. ಅದನ್ನ ಆಗ್ರಹಿಸಿ ಇವತ್ತು ನಮ್ಮ ಹೋರಾಟ ನಡೆದಿದೆ. ಬಂಧುಗಳೇ, ಇವತ್ತು ಅಲ್ಲಿ ಏನು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಂದ ಒಬ್ಬ ಎಲ್ಲ ಅವರು ಇವರ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಸರ್ಕಾರದ ಇಷ್ಟೇವನ್ನ ಹಣವನ್ನು ತೆಗೆದುಕೊಳ್ಬೇಕಾಗ್ತಕ್ಕಂಥ ಒಂದು ಕಾನೂನು ಚೌಕಟ್ಟು ಅಡಿಯನ್ನು ಮೀರಿ ಅವರು ತಮ್ಮ ಮನಸ್ಸಿಗೆ ಬಂದ ಹಾಗೆ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡೋದನ್ನ ನಾವು ಖಂಡಿಸಿದ್ದೇವೆ. ಸ್ವತಃ ಅದೇ ಕಾಲೇಜಿನ ಪ್ಯಾರಾಮೆಡಿಕಲ್ ಕಾಲೇಜಿನ ಸಣ್ಣಮ್ಮ ಅಂತಕ್ಕಂಥ ಮೇಡಮ್ ಅವರು ಭೇಟಿ ಆದಾಗ, ಸರ್ ನಾನು ಬಂದು 2 ರಿಂದ 3 ತಿಂಗಳಾಗಿದೆ, ನನಗೆ ಅವರು ಯಾರೋ ಹಳೆ ವಿದ್ಯಾರ್ಥಿಗಳು ಹಣ ವಸೂಲಿ ಮಾಡಿದ್ರು ಕಂಡು ಬಂದ್ರು ಕೂಡ ನಾವು ಅದಕ್ಕೆ ಏನ್ ಮೇಡಮ್ ಅಂತ ಎಲ್ಲ ಗೊತ್ತಿದ್ದು ಯಾಕೆ ವಿಚಾರ ಮಾಡಿದಾಗ ಇಲ್ಲಿ ನಾನು ಅದನ್ನ ಬಂದ್ ಮಾಡಿದೀನಿ, ನಾನು ಆ ಕೆಲಸಕ್ಕೆ ಮಾಡಲಿಲ್ಲ ಅಂತಕ್ಕಂಥ ಮಾತಾಡೋದು. ಅಲ್ಲಿ ವಿದ್ಯಾರ್ಥಿಗಳು ನಾವು ಕೇಳಿದಾಗಿಲ್ಲ, ಸರ್ ನಮಗೆ ಇಷ್ಟೊಂದು 2 ರಿಂದ 2.5 ರಿಂದ 4 ಸಾವಿರ ಹಣವನ್ನು ನಮ್ಮ ಕಡೆ ಪಡೆದುಕೊಂಡಿದ್ದಾರೆ ಅನ್ನತಕ್ಕಂಥ 290 ವಿದ್ಯಾರ್ಥಿಗಳಿಂದ ಸದಾ ಈ ರೀತಿ ಅವರು ಹಣ ವಸೂಲಿ ಮಾಡಿದ್ದಾರೆ. ಅದರಂತೆ ಅಲ್ಲಿರ್ತಕ್ಕಂಥ ಇನ್ನೊಬ್ರು BSc ನರ್ಸಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಹನುಮಂತ ಅವರು ವಿಚಾರ ಮಾಡಿದಾಗ, ಇಲ್ಲ ನಾವು ಯಾವ ರೀತಿ ಮಾಡಿದ್ರೆ ಹೇಳಿದ್ರು ನಿಮ್ಮದೇ ಅಂತ ಸರ್ಕಾರ ಸುತ್ತಲೂ ಸಂಖ್ಯೆ ಪ್ರಕಾರ ಪ್ಯಾರಾಮೆಡಿಕಲ್ ಮೆರಿಟ್ ಆ ಒಂದು ರ್ಯಾಂಕಿಂಗ್ ಬಂದಂತ ವಿದ್ಯಾರ್ಥಿಗಳಿಗೆ ನೀವು ಅಲ್ಲಿ ಸೀಟುಗಳು ಹಂಚಿಕೆ ಮಾಡಬೇಕಾಗಿತ್ತು. ಅದು ಕೂಡ ನೀವು ಅದನ್ನ ಬೇಜಾರು ವರ್ತನೆಯಿಂದ ಮಾಡಿ ನಮಗೆ ಬೇಕಾದಂತ ಸೀಟನ್ನ ತಮಗೆ ಯಾರಿಗೆ ಬೇಕೋ ಅವರಿಗೆ ಒಂದು ಮಾರಾಟ ಮಾಡ್ಕೊಂಡಿದ್ದಾರೆ. ಹಲವಾರು ರೀತಿಯನ್ನ ನಾವು ವಿಚಾರ ಮಾಡೋದು. ಅದಕ್ಕೆ ಅವರಿಗೆ ನಾವು ಹೇಳಿದ್ವಿ, ಇಲ್ಲ ಸರ್ ಈಗ ನಾವು ರಾಜಶೇಖರ್ ಹೋಗಿ ನಾವು ಭೇಟಿಯಾಗಿ ಮೇಡಮ್ ಭೇಟಿ ಆದಾಗ, ಸರ್ ನಾನು ಈಗ ಆಗಿದೆ ಹಿಂಗ್ ಮಾಡಿದ್ರೆ ಅಂತಕ್ಕಂಥ ಇಲ್ಲ ಮೇಡಮ್ ಮಾಡಿರ್ತಾ ಇರ್ತಕ್ಕಂಥ ಅದು ತಪ್ಪಾಗಿದೆ, ಅದು ಸರಿಪಡಿಸಿದಾಗ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿ ಆಗಿಲ್ಲ ಅಂತ ಅನ್ನತಕ್ಕಂಥ ವಿಚಾರ ವ್ಯಕ್ತಪಡಿಸಿದಾಗ ನಾವು ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ, ನಾವು ಮಾಡಿರ್ತಕ್ಕಂಥ ವಿಚಾರ ವ್ಯಕ್ತಪಡಿಸಿದ್ರು. ಅದೇ ರೀತಿ ನಾವು ಇವತ್ತು ಏನಪ್ಪಾ ಅಂದ್ರೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಸಂಬಂಧಪಟ್ಟಂತೆ ಆ ಶಿಕ್ಷಣ ಸಚಿವರು ಕೂಡ ಆರೋಗ್ಯ ಸಚಿವರು ಕೂಡ ನಾವು ಹೇಳ್ತೀವಿ ಅಂದಾಗ ಇವತ್ತು ಒಂದೆಲ್ಲ ವಿದ್ಯಾರ್ಥಿಗಳ ಮುಖಾಂತರ ನಾವು ಸೇರಿ ಇವತ್ತೆಲ್ಲ ಸಂಘಟನೆ ವಿವಿಧ ಸಂಘಟನೆ ಕೂತ್ಕೊಂಡು ಜಿಲ್ಲಾಧಿಕಾರಿ ಮನವಿ ಸಲ್ಲಿಸ್ತಾ ಇದ್ದೇವೆ. ಈಗ ಎದರ ಸಂಬಂಧ ವಸೂಲಿ ಮಾಡ್ತಾ ಇದ್ದಾರೆ? ಅವರು ಎಕ್ಸಾಮ್ ಫೀಸ್ ಇದೆ ಅಂತೆ ಮೇಡಮ್ ಹೇಳೋದು, ನಮಗೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು. ಏನ್ ಮೇಡಮ್ ಇಷ್ಟು ಹಣವನ್ನು ಯಾಕೆ ವಸೂಲಿ ಮಾಡಾಕ್ತಾರೆ ಅಂದಾಗ, ಇಲ್ಲ ನಮ್ಮ ಸರ್ಕಾರ ಇಷ್ಟೊಂದು ಇಷ್ಟೇ ತಗೋತೀವಿ ಅಂತ ಇದ್ರು. ಏನೋ GST ಏನೋ ಅಲ್ಲ ಮಾತು ಕೂಡ ಅವ್ರು ವ್ಯಕ್ತಪಡಿಸಿದ್ರು. ಅದು ಎಲ್ಲ ನಾವು ಮಾತಾಡ್ತಕ್ಕಂಥ ಬಾಯಲ್ಲಿ ಹೇಳ್ಬಾರ್ದನ್ನ ಮಾಡೋದು. ಕಾನೂನಿನ ಚೌಕಟ್ಟಿನಲ್ಲಿ ನೀವೆಲ್ಲ ಅದರ ಮಾಹಿತಿ ಕೊಡಬೇಕಂದಾಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಅದು ಏನಾದ್ರು ಸರಿಪಡಿಸಬೇಕು. ಅದೇ ರೀತಿ ಇದು ಮುಂದುವರ್ಸದೆ ಆಗಿದ್ರೆ ಅವರು ತಮ್ಮ ಪ್ರಿನ್ಸಿಪಾಲ್ ಜಾಗದಿಂದ ವಜಾ ಆಗ್ಬೇಕಂತ ನಮ್ಮ ಹೋರಾಟದಲ್ಲಿ ಅಗ್ರಹ. ಈಗ ಅದು ರೊಕ್ಕ ತಗೊಳಕತ್ತೀವಿ, ಏನ್ ವಿಡಿಯೋ ವಿದ್ಯಾರ್ಥಿಗಳೇ ನಮಗೆ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿ ಅವ್ರ ಎಕ್ಸಾಮ್ ದೃಷ್ಟಿಯಿಂದ ನಾವು ವಿಡಿಯೋ ಆಯ್ತು, ಅವ್ರ ರೆಕಾರ್ಡಿಂಗ್ ಆಯ್ತು, ಯಾವುದೂ ಪೇಪರ್ ಇವತ್ತು ಸ್ಟಾರ್ಟ್ ಆಗಿದೆ ಎಕ್ಸಾಮ್. ಆ ಲಿಸ್ಟಲ್ಲಿ ವಿದ್ಯಾರ್ಥಿಗಳು ತೊಂದರೆ ಆಗೋ ಉದ್ದೇಶದಿಂದ ಎಲ್ಲ ದಾಖಲೆಗಳು ನಮ್ಮಲ್ಲಿ ಇದಾವೆ. ಮುಂದೆ ಮಾಡೋದು ಅದನ್ನೆಲ್ಲ ನಾವು ಇದು ಮಾಡ್ತೇವೆ. ಈಗ ಎಕ್ಸಾಮ್ ಮುಗಿದ ವಿದ್ಯಾರ್ಥಿಗಳು ಏನಿದ್ದಾರೆ, ವಿದ್ಯಾರ್ಥಿಗಳಿಂದ ವಸೂಲಿ ಮಾಡಿದಾರಲ್ಲ ಅವತ್ತ ಪ್ರಿನ್ಸಿಪಾಲ್ ವಿರುದ್ಧ ಏನು ಕಾಲೇಜ್ ಎದುರುಗಡೆ ಹೋರಾಟ ಮಾಡುವಂತದ್ದು ಈಗ ನಾವು ಮುಗಿಸೋದು ಮುಂದೆ ದಿನಗಳು ನಾವು ಅಲ್ಲಿ ಆರೋಗ್ಯ ಇಲಾಖೆ ಹೋಗ್ಕೊಂಡು ವಿಚಾರದಾದ್ರೆ DC ಕೊಟ್ಟಂತ ಅವ್ರು ಏನ್ ಮಾಡ್ಬೇಕು ಅನ್ನೋದು ಹೇಳಿ ಸರ್, ಏನ್ ಸಮಸ್ಯೆ? ಯಾವ ಕಾಲೇಜು? ಇವಾಗೇನು ಇವರು ರಾಜಶೇಖರ್ ಕುದುರೆ ಅವರು ಉತ್ತರ ಕನ್ನಡ ಅಧ್ಯಕ್ಷರು ಬಹುಜನ ದಲಿತ ಸಂಘ ಸಮಿತಿ ಏನು ಹೇಳಿದಾರಲ್ಲ, ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಪ್ಯಾರಾಮೆಡಿಕಲ್ ಕಾಲೇಜು ಮತ್ತು ಯಾವುದು BSc ನರ್ಸಿಂಗ್ ಕಾಲೇಜ್ ಬಗ್ಗೆ ಹೇಳಿದ್ರು. ಇವಾಗ ನಾವು ಒಂದು ಗಡಿನಾಡು JB ವೇದಿಕೆ ಮುಖಾಂತರ ತಿಳಿಪಡಿಸುವುದೇನಂತಪ್ಪ ಅಂತಂದರೆ, ಇವತ್ತು ಸರ್ಕಾರಿ ಕಾಲೇಜುಗಳು ಯಾವುದೇ ನರ್ಸಿಂಗ್ ಕಾಲೇಜುಗಳು ಇರ್ಬೋದು ಅಥವಾ BSc ಇರ್ಬೋದು, ಇನ್ನಿತರ ಯಾವುದೇ ಕಾಲೇಜುಗಳು ಇರಲಿ,
ಆದರೆ ಸರ್ಕಾರದ ಸುತ್ತೋಲೆಯ ಪ್ರಕಾರ, ಕಾನೂನು ಸುತ್ತೋಲೆ ಪ್ರಕಾರ ಏನಿರ್ತಾ ಇದೆ, ವಿದ್ಯಾರ್ಥಿಗಳಿಗೆ ಫೀಸ್ ತಗೋಬೇಕಂತ ಏನು ಸುತ್ತೋಲೆ ಇರ್ತದೆ, ಆ ಒಂದು ನಿಟ್ಟಿನಲ್ಲಿ ಆ ಶಾಲೆಯ ಫೀಸನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದನ್ನೇ ಮಾಡಬೇಕು ಹೊರತು ಆ ವಿದ್ಯಾರ್ಥಿಗಳಿಂದ ಈ ತರನಾಗಿ ಏನು ಹೆಚ್ಚಿನ ಹಣಗಳನ್ನು ವಸೂಲಿ ಮಾಡಿ ಅಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿ ಸರ್ಕಾರದ ಏನು ಒಂದು ಸಮ್ಮತಿ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಶಾಲೆಗಳು, ಇವತ್ತು ನರ್ಸಿಂಗ್ ಇರ್ಬೋದು, ಸರ್ಕಾರಿ ಸರ್ಕಾರಿ ಇರ್ಬೋದು, ಅಥವಾ ಅನುದಾನ ಪಡುವಂಥ ಸ್ಕೂಲ್ ಇರ್ಬೋದು, ಎಲ್ಲ ಸ್ಕೂಲ್ಗಳು ಕೂಡ ವಿದ್ಯಾರ್ಥಿಗಳ ಜೊತೆಗೆ ಅನ್ಯಾಯನ ಮಾಡದೆ ಸರ್ಕಾರದ ಸುತ್ತೋಲೆ ಪ್ರಕಾರ ಮತ್ತು ಸಂವಿಧಾನದ ಪ್ರಕಾರ ಏನು ಒಂದು ಸರ್ಕಾರದ ಆದೇಶ ಇರುತ್ತೆ ಆ ಒಂದು ಆದೇಶದ ಮೇರೆಗೆ ತಾವು ಹಣವನ್ನು ತೆಗೆದು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ಹೇಳ್ತೀನಿ. ನಿಮ್ಮ ಸಂಘಟನೆ ಗಡಿನಾಡು ಜೈವಿಕ ವೇದಿಕೆ ರಾಜ್ಯ ಉಪಾಧ್ಯಕ್ಷರು. ನೀವು ಅವ್ರಿಗೆ ಬೆಂಬಲ ಕೊಡೋ ಉದ್ದೇಶ ಏನ್ರಿ? ಬೆಂಬಲ ಕೊಡೋ ಉದ್ದೇಶ ಅಂತಂದ್ರೆ ಇವತ್ತೇನು ಅದೇ ಹೇಳ್ತಾ ಇಲ್ಲ ಸರ್, ಆ ಒಂದು ಇವತ್ತೇನು ಬಹುಜನ ದಲಿತ ಸಂಘರ್ಷ ಸಮಿತಿಯವರು ಈ ಒಂದು ನರ್ಸಿಂಗ್ ಕಾಲೇಜು ಮತ್ತು ಬೇರೆ ಬೇರೆ ಕಾಲೇಜ್ ಬಗ್ಗೆ ಹೇಳ್ತಾ ಇದಾರಲ್ಲ, ಅದಕ್ಕೆ ಯಾವುದೇ ಕಾಲೇಜುಗಳು ಇರ್ಬೋದು, ನರ್ಸಿಂಗ್ ಕಾಲೇಜ್ ಇರ್ಬೋದು, BSc ನರ್ಸಿಂಗ್ ಇರ್ಬೋದು, ವೈದ್ಯಕೀಯ ಕಾಲೇಜ್ ಇರ್ಬೋದು, ಸರ್ಕಾರದ ಸುತ್ತೋಲೆಗಳು ಏನಿರ್ತಾವೋ ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆ ಒಂದು ಫೀಸನ್ನು ತೆಗೆದುಕೊಂಡು ಯಾವುದೇ ವಿದ್ಯಾರ್ಥಿನಿ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಆಗ್ಬೋದು ಅನ್ಯಾಯ ಮಾಡದ ಹಾಗೆ ಅವರಿಗೆ ಏನು ಸರ್ಕಾರ ಸುತ್ತೋಲೆ ಇರುತ್ತೋ ಆ ಸುತ್ತೋಲೆ ಪ್ರಕಾರ ಮಕ್ಕಳಿಗೆ ಫೀಸನ್ನು ತೆಗೆದುಕೊಂಡು ಅವರ ಶಿಕ್ಷಣ ಉನ್ನತಿ ಶಿಕ್ಷಣಕ್ಕೆ ಅವರಿಗೆ ಒಂದು ಅವಕಾಶ ಮಾಡಿಕೊಡೋದ್ರ ಮುಖಾಂತರ ಅವರಿಗೆ ಒಳ್ಳೆಯದನ್ನೇ ಮಾಡಬೇಕು ಹೊರತು ತಮಗೆ ತಿಳಿದ ಹಾಗೆ ಫೀಸ್ಗಳ ವಸೂಲಿ ಮಾಡಿ ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಬಾರ್ದಂತ ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ದು ವಿದ್ಯಾರ್ಥಿ ನಿಮಗೆ ಬಂದು ಭೇಟಿಯಾಗಿ ಅವ್ರದ್ದು ಶಾಲೆಯಲ್ಲಿ ಹಿಂಗ್ ನಡೀತಿದೆ ಅಂದ ಬಳಿಕ ನೀವು ಅವ್ರಿಗೆ ಬೆಂಬಲ ಕೊಡ್ಬೋದು? ಇವಾಗ ಇಲ್ಲಿ ಸರಿ ಇವಾಗ ನಾನು ಹೇಳ್ತಾ ಇರೋದು, ಈಗ ಸಂಘಟನೆಯವರಿಗೆ ಬಹುಜನ ದಲಿತ ಸಂಘರ್ಷ ಸಮಿತಿಯ ಉತ್ತರ ಕನ್ನಡ ಅಧ್ಯಕ್ಷರಿಗೆ ಮತ್ತು ಈ ಮಹಿಳಾ ಸಂಘಟನೆಯವರಿಗೆ ಬಂದು ವಿದ್ಯಾರ್ಥಿಗಳು ಮಾಹಿತಿಯನ್ನು ನೀಡಿದಾರಂತ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯನ ಮಾಡದೆ, ಯಾವುದೇ ಶಾಲೆ ಇರ್ಬೋದು, ಯಾವುದೇ ಶಿಕ್ಷಣ ಸಂಸ್ಥೆ ಇರಬಹುದು, ಅದು ಸರ್ಕಾರಿ ಇರಲಿ ಅದೇ ಸರ್ಕಾರಿ ಇರಲಿ, ಮಕ್ಕಳಿಗೆ ಅನ್ಯಾಯನ ಮಾಡದೆ ಸರ್ಕಾರದ ಸುತ್ತೋಲೆ ಪ್ರಕಾರ ತಾವು ತಮ್ಮ ಕಾರ್ಯವೈಖರಿಯನ್ನು ನಿಭಾಯಿಸಬೇಕಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಅಲ್ಲ, ಅದು ಅವ್ರು ಹೇಳಿದ್ದಾರೆ ಅದು ಏನಿದೆ ಅಂತೇಳಿ. ನಾನು ಹೇಳ್ತಾ ಇರೋದು, ಶಾಲೆಗೆ ಏನು ಸರ್ಕಾರದ ಆದೇಶ ಇರ್ತದ, ಶಾಲೆಗೆ ಏನು ಸರ್ಕಾರದ ಅನುಮತಿ ಬಂದಿರ್ತದೆ ಆ ಒಂದು ಪ್ರಕಾರ ತಾವು ಆ ವಿದ್ಯಾರ್ಥಿಗಳಿಗೆ ಒಂದು ಫೀಸ್ ಅಂತ ತೆಗಿಬೇಕು. ಅದನ್ನು ಹೊರತುಪಡಿಸಿ ಹೆಚ್ಚಿಗೆ ದುಡ್ಡನ್ನು ತಗೊಂಡು ಅವ್ರಿಗೆ ಭಾರ ಆಗಬಾರ್ದು, ಅವ್ರಿಗೆ ಅನ್ಯಾಯ ಮಾಡಬಾರ್ದಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.